ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರ ರೈತರಿಗಾಗಿ 2019ರಲ್ಲಿ ಇದನ್ನು ಪರಿಚಯಿಸಿತು. ಈ ಪಿಎಂ ಕಿಸಾನ್ ಯೋಜನೆಯಡಿ ಅನ್ನದಾತರ ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ 3 ಕಂತುಗಳಲ್ಲಿ 2,000 ರೂಪಾಯಿಗಳಂತೆ ಒಟ್ಟು 6,000 ರೂಪಾಯಿಗಳನ್ನು ಜಮಾವಣೆ ಮಾಡಲಾಗುತ್ತದೆ. ಇದರಿಂದ ರೈತರಿಗೆ ತುಂಬ ಅನುಕೂಲವಾಗಿದೆ ಕೂಡ. ಈವರೆಗೆ ಕೇಂದ್ರ ಸರ್ಕಾರ 15 ಕಂತು ಹಣ ಜಮಾವಣೆ ಮಾಡಿದ್ದು, ರೈತರು 16ನೇ ಕಂತಿನ ನಿರೀಕ್ಷಣೆಯಲ್ಲಿದ್ದಾರೆ. ಈ 16ನೇ ಕಂತಿನ ಹಣ ಕೆಲ ವರದಿಗಳ ಪ್ರಕಾರ ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಈ ಬಗ್ಗೆ ಕೇಂದ್ರದಿಂದ ಅಧಿಕೃತ ಘೋಷಣೆಯಾಗಿಲ್ಲ, ಆದರೆ ಶೀಘ್ರದಲ್ಲೇ ಸ್ಪಷ್ಟನೆ ಬರಲಿದೆ. 16ನೇ ಕಂತು ಪಡೆಯಲು ರೈತರು ಇದನ್ನು ಕಡ್ಡಾಯವಾಗಿ ಮಾಡಿರಲೇಬೇಕು. ಇಲ್ಲವಾದರೆ ಅಂಥವರಿಗೆ ಈ ಹಣ ಜಮಾವಣೆಯಾಗುವುದಿಲ್ಲ. ಅದೇನೆಂದರೆ eKYC. ಹೌದು, ಈಗಾಗಲೇ ಪಿಎಂ ಕಿಸಾನ್ಗೆ ಆಕ್ಟಿವೇಟ್ ಆಗಿರುವ ರೈತರು eKYC ಮಾಡಿಕೊಂಡು ದೃಢಪಡಿಸಿಕೊಳ್ಳಿ. 16ನೇ ಕಂತು ಶೀಘ್ರದಲ್ಲೇ ಜಮಾವಣೆಯಾಗಲಿದೆ. ಇಲ್ಲವಾದಲ್ಲಿ ಈ ಕಂತು ಮಿಸ್ ಆಗುವ ಸಾಧ್ಯತೆ ಹೆಚ್ಚಿದೆ. 15ನೇ ಕಂತು ಬಿಡುಗಡೆ ಸಮಯದಲ್ಲೇ eKYC ಮಾಡಿಕೊಳ್ಳಲು ತಿಳಿಸಲಾಗಿತ್ತು. ಆದರೂ ಕೆಲವು ರೈತರು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ ಮತ್ತು ಅಂಥವರಿಗೆ ಹಣ ಜಮಾವಣೆಯಾಗುತ್ತಿಲ್ಲ. ನಿಮ್ಮ ಹತ್ತಿರದ ಗ್ರಾಮೋನ್, ಕರ್ನಾಟಕ ಒನ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ eKYC ಪೂರ್ಣಗೊಳಿಸಿ. ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.